वक्फ बोर्ड ತಿದ್ದುಪಡಿ ಮಾಡಾಕತ್ತಿರೋದು मुस्लिम विरोधी नीति ಐತಿ। शाहीन बाग से मुराद क्या है हमारी? हमने कहा हम देश व्यापी अभियान छेड़ेंगे। डिस्प्यूटेड कानून वापस नहीं हो जाता उस वक्त तक कि हमारी जद्दोजहद जारी रहेगी। ಶರಿಯಾನ ನಮಗೆ ಸಂವಿಧಾನ ಅಂತಿದ್ರಲ್ಲ, ಅವಾಗ ಸಂವಿಧಾನ ಮರ್ತು ಬಿಟ್ಟಿದ್ರೆ ನಿಜವಾದ ಭಾರತೀಯ ಸಂವಿಧಾನವನ್ನ ಇವತ್ ಯಾಕೆ ಭಾರತೀಯ ಸಂವಿಧಾನವನ್ನ ನೆನಪು ಮಾಡ್ಕೊಳಕತ್ತಾರೋ ಗೊತ್ತಿಲ್ಲ। ನಿಮ್ಮ ವೈಯಕ್ತಿಕ ಕಾನೂನನ್ನ ನಿಮ್ಮ ವೈಯಕ್ತಿಕ ಮಟ್ಟದಾಗ ಇಟ್ಕೋರಿ, ನಿಮ್ಮ ಕುಟುಂಬದ ಮಟ್ಟದಾಗ ಇಟ್ಕೋರಿ, ನೀವು ರಾಷ್ಟ್ರ ಮಟ್ಟಕ್ಕೆ ಯಾಕ್ರಿ ಅದನ್ನ ತರ್ತೀರಿ? ಒಂದು ಡ್ರಾಕೋನಿಯನ್ ಲಾ ಐತಿ, ನಿಮಗೆ ಅದನ್ನ ಅಪ್ಲೈ ಮಾಡ್ಬೇಕಾಕೈತಿ ಅಷ್ಟೇ। ನಮಸ್ಕಾರ ರೀ। ವಕ್ಫ್ ಬಿಲ್ ಏನಾರೆ ಜಾರಿ ಆಯ್ತು ಅಂತಂದ್ರ ಶಾಹೀನ್ ಬಾಗ್ ರೀತಿ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾರಂತ। ವಕ್ಫ್ ಬೋರ್ಡ್ ತಿದ್ದುಪಡಿ ಮಾಡಾಕತ್ತಿರೋದು ಮುಸ್ಲಿಂ ವಿರೋಧಿ ನೀತಿ ಐತಿ। ಮುಸ್ಲಿಮರ ಮೇಲಿನ ಹೊಟ್ಟೆ ಕಿಚ್ಚಿಗೆ ಹಿಂಗೆಲ್ಲ ಮಾಡಾಕತ್ತಾರ, ನಾವ್ ಇದನ್ನ ಸಹಿಸಂಗಿಲ್ಲ, ನಾವು ಶಾಹೀನ್ ಬಾಗ್ ರೀತಿ ದೇಶಾದ್ಯಂತ ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಹೇಳಾಕತ್ತಾರ। ಹಿಂಗೆ ಹೇಳಿದವ್ರು ಬೇರೆ ಯಾರು ಅಲ್ರಿ, ಅಖಿಲ ಭಾರತೀಯ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯವರು ಹೇಳಾಕತ್ತಾರ। ಒಂದ್ಸಲ ಅವ್ರು ಏನೇನ್ ಹೇಳ್ತಾರಂತ ಕೇಳಿಸ್ಕೊಂಡ್ಬಿಡ್ರಿ। देखिए शाहीन बाग से मुराद क्या है हमारी? हमने कहा हम देश व्यापी अभियान छेड़ेंगे डेमोक्रेटिक तरीके से, लोकतांत्रिक तरीके से, पीसफुल तरीके से। ये अधिकार तो हमारा है ना, कॉन्स्टिट्यूशन ने दिया है हमको अधिकार। तो हमें ये कहना है कि हम जब तक के ये डिस्प्यूटेड कानून वापस नहीं हो जाता उस वक्त तक कि हमारी जद्दोजहद जारी रहेगी। ಕೇಳಿಸ್ಕೊಂಡ್ರಲ್ರಿ, ಶಾಹೀನ್ ಬಾಗ್ ರೀತಿನ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಅದು ದೇಶದಾಗ ಅರಾಜಕತೆ ಸೃಷ್ಟಿ ಮಾಡಿತ್ತು, ಸಂವಿಧಾನ ವಿರೋಧಿ ಪ್ರತಿಭಟನೆ ಆಗಿತ್ತು। ಒಂದ್ ಇಡೀ ಪ್ರದೇಶನ ತಮ್ಮ ಹಿಡಿತಕ್ಕೆ ತಗೊಂಡು ಅಲ್ಲಿ ಮಂದಿ ಜನಜೀವನನ ಅಸ್ತವ್ಯಸ್ತ ಮಾಡಿದ್ರು, ಮಂದಿ ಮನೆ ಬಿಟ್ಟು ಹೊರಗೆ ಬರ್ಲಾರ್ದಂಗ ಎಲ್ಲಾ ಕಡೆ ತಮ್ಮದ ರಾಜಭಾರ ಮಾಡ್ಕೊಂಡಿದ್ರು, ಹಾದಿ ಮೇಲೆ ಬೀದಿ ಮೇಲೆ ಕಟ್ಟಿ ಮೇಲೆ ಎಲ್ಲಾ ಕಡೆ ಕೂತು ಬಿಟ್ಟಿದ್ರು। ಅದು ಒಬ್ರು ಇಬ್ರು ಅಲ್ಲ, ಇಡೀ ಫ್ಯಾಮಿಲಿ ನಮ್ಮ ಮಕ್ಕಳು ಮರಿ ಗಂಡ ಹೆಂಡತಿ ಅಜ್ಜಿ ತಾತ ಎಲ್ಲಾರು ಬಂದು ಕೂತಿದ್ರು, ತಿಂಗಳಾನ ಗಂಟ್ಲೆ ಕೂತಿದ್ರು ಹಿಂಗ। ಆವಾಗ ಪೊಲೀಸರು ಎಲ್ಲಾರು ಪಟ್ಟ ಕಷ್ಟ ಅಷ್ಟಿಷ್ಟ ಅಲ್ಲ, ಈಗ ಮತ್ತೆ ದೇಶಾದ್ಯಂತ ಹಂಗ ಮಾಡ್ತಾರಂತ। ಮತ್ತೊಂದು ಮಾತು ಹೇಳಿದ್ರೆ ಕೇಳಿಸ್ಕೊಂಡ್ರನ್ರಿ, ಪ್ರತಿಭಟನೆ ಮಾಡೋದು ಸಂವಿಧಾನ ನಮಗ್ ಕೊಟ್ಟಿರುವಂತ ಹಕ್ಕ ಐತಿ, ನಾವು ಮಾಡೇ ಮಾಡ್ತೀವಿ ಅಂತಂದ್ರು। ನೀವು ಈಗ ಮಾತಾಡಕತ್ತಿರೋರು ಸಂವಿಧಾನ ಅಂದ್ರ ನಮಗ್ ಶರಿಯಾನ ನಮಗ್ ಸಂವಿಧಾನ ಅಂತಿದ್ರಲ್ಲ, ಅವಾಗ ಸಂವಿಧಾನ ಮರ್ತು ಬಿಟ್ಟಿದ್ರೆ ನಿಜವಾದ ಭಾರತೀಯ ಸಂವಿಧಾನವನ್ನ ನಾವು ಶರಿಯಾ ಕಾನೂನು ಬಿಟ್ಟು ಹೊರಗೆ ಬರಲ್ಲ, ಶರಿಯಾ ಕಾನೂನು ಬಗ್ಗೆ ಯಾರೂ ಮಾತಾಡಂಗಿಲ್ಲ, ಶರಿಯಾ ಕಾನೂನು ಬಗ್ಗೆ ಮಾತಾಡಿದ್ರ ಹೊಡೆದ ಬಿಡ್ತೀವಿ ಅನ್ನೋರೆಲ್ಲರೂ ಇವತ್ ಯಾಕೆ ಭಾರತೀಯ ಸಂವಿಧಾನವನ್ನ ನೆನಪು ಮಾಡ್ಕೊಳಕತ್ತಾರೋ ಗೊತ್ತಿಲ್ಲ। ತಮ್ಮ ಬ್ಯಾಳಿಕಾಳು ಬೇಯಬೇಕಲ್ಲ ಅದಕ್ಕೆ ನೆನಪು ಮಾಡ್ಕೊಳತ್ತಾರ। ಈ ರೀತಿ ಹೇಳಿಕೆಗಳು ಬರಾಕತ್ತಾವ, ಓಪನ್ ಚಾಲೆಂಜ್ಗಳು ಬರಾಕತ್ತಾವ, ಇದ್ರನ್ನ ಖಂಡನೆ ಮಾಡುವಂತ ಧ್ವನಿಗಳು ಬರಬೇಕು, ಆದ್ರೆ ಯಾವ ಕಡೆಯಿಂದನೂ ಖಂಡನೆ ಧ್ವನಿಗಳು ಬರಾಕತ್ತಿಲ್ಲ। ಪ್ರತಿಭಟನೆ ಮಾಡೋರು ಯಾರು ಹೇಳ್ರಿ? ಹೇಳಿ ಕೇಳಿ ಅವ್ರ ಹೆಸರ ಏನೈತಿ, ಅವರ ಮಂಡಳಿ ಹೆಸರು ಏನೈತಿ? ಮುಸ್ಲಿಮರ ವೈಯಕ್ತಿಕ ಕಾನೂನು ಮಂಡಳಿ ಅಂತ ಐತಿ। ನಿಮ್ಮ ವೈಯಕ್ತಿಕ ಕಾನೂನನ್ನ ನಿಮ್ಮ ವೈಯಕ್ತಿಕ ಮಟ್ಟದಾಗ ಇಟ್ಕೋರಿ, ನಿಮ್ಮ ಕುಟುಂಬದ ಮಟ್ಟದಾಗ ಇಟ್ಕೋರಿ, ನೀವು ರಾಷ್ಟ್ರ ಮಟ್ಟಕ್ಕೆ ಯಾಕ್ರಿ ಅದನ್ನ ತರ್ತೀರಿ? ರಾಷ್ಟ್ರ ಮಟ್ಟಕ್ಕೆ ಬಂದು ನಮ್ಮ ವೈಯಕ್ತಿಕ ಕಾನೂನು ನಮಗ್ ಮುಖ್ಯ ಅಂದ್ರ ಯಾರು ಒಪ್ತಾರ? ರಾಷ್ಟ್ರ ಮಟ್ಟ ಅಂದ್ರೆ ರಾಷ್ಟ್ರ ಮಟ್ಟದ ಕಾನೂನು ಬರ್ತೈತಿ। ಸಂವಿಧಾನದ ಪ್ರಕಾರವಾಗಿ ಸಂವಿಧಾನ ಉಲ್ಲಂಘನೆ ಆಗಲ್ದಂಗ್ ಮಾಡುವಂತ ಕಾನೂನುಗಳೆಲ್ಲಾನು ಸಂವಿಧಾನಾತ್ಮಕವಾಗಿ ಓಕೆ ಅಂತ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕ್ರಿ। ಈಗ UCC ಅದು ಸಂವಿಧಾನಬದ್ಧವಾಗೇ ತಂದಿರುವಂಥದ್ದು, ತರಬೇಕು ಅಂತ ಪ್ಲಾನ್ ಮಾಡಕತ್ತಿರೋದು ದೇಶಾದ್ಯಂತ, ಅದಕ್ಕೂ ನೀವು ವಿರೋಧ ಮಾಡಿದ್ರಿ, ನಾವು ಒಪ್ಪಂಗೆ ಇಲ್ಲಂದ್ರ ಒಪ್ಪಂಗಿಲ್ಲ ಅಂದ್ರಿ। ಅದನ್ನ ಬಿಡ್ರಿ, ಈಗ ವಕ್ಫಿಗೆ ಹಂಗೆ ಹೇಳಾಕತ್ತೀರಿ, ನಾವು ಒಪ್ಪಂಗಿಲ್ಲ, ತರಕ್ ಬಿಡಂಗಿಲ್ಲ, ನೀವು ಒಪ್ಪಿದ್ರನ ತರಬೇಕು, ನೀವು ಒಪ್ಪಲಿಕ್ಕಂದ್ರೆ ತರಬಾರ್ದು, ಹಂಗೇನಿಲ್ಲ ರೂಲ್ಸು। ಜನರ ಹಿತದೃಷ್ಟಿಯನ್ನ ನೋಡ್ಕೊಂಡು ಈ ಒಂದು ಕಾನೂನನ್ನ ತರಾಕತ್ತಾರ, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ತರಾಕತ್ತಾರ। ಅದ್ರೊಳಗೂ ವಕ್ಫ್ ತೆಗೆದು ಹಾಕ್ತಾನಂತೇನು ಯಾರೂ ಹೇಳಿಲ್ಲ, ಅದ್ರೊಳಗಿರೋ ಕುಂದುಕೊರತೆ ತೆಗೆದು ಅದನ್ನ ತಿದ್ದುಪಡಿ ಮಾಡಿ ಕೊಡಾಕತ್ತಾರ। ಏನ್ ಅದನ್ನ ಕಿತ್ತೆ ಹೋಗಿತೀವಂತ ಯಾರು ಹೇಳಿಲ್ಲ, ನೀವು ಕಿತ್ತಿ ಹೋಗಿತೀನಂದ್ರೆ ಈ ರೀತಿ ಪ್ರತಿಭಟನೆ ಮಾಡಿ ಸತ್ಯಾಗ್ರಹ ಮಾಡಿ ನಾವು ಕೈ ಜೋಡಿಸ್ತೀವಿ, ನೀವ್ ಹೇಳಕತ್ರ ತಿದ್ದುಪಡಿನೂ ಬ್ಯಾಡ ಅನ್ನತ್ತೀರಿ। ಹಾ ಕಂಡಿದ್ದೆಲ್ಲ ನಂದು, ನಂದು, ಮಠ ನಂದು, ಮಸೀದಿ ನಂದು, ಸ್ಮಶಾನ ನಂದು, ಜಮೀನು ನಂದು, ಗದ್ದೆ ನಂದು, ದೇವಸ್ಥಾನ ನಂದು, ಊರಿಗೂರ ನಂದು ಅಂದ್ರೆ ಯಾರು ಸುಮ್ಮಿರ್ತಾರ್ರಿ? ಸಂವಿಧಾನ ಹಿಂಗೆಲ್ಲ ನಿಂದಂತ ಅನ್ಕೊಂತ ಹೇಳಿತೇನು? ಒಂದು ಡ್ರಾಕೋನಿಯನ್ ಲಾ ಐತಿ, ಹಂಗಂದ್ರ ಸಂವಿಧಾನಾತ್ಮಕವಾಗಿ ಯಾರೇ ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ರು ಅಂದ್ರ ಅವರಿಗೆ ಶಿಕ್ಷೆ ಕೊಡೋದು, ಅದೇ ಡ್ರಾಕೋನಿಯನ್ ಲಾ। ನಿಮಗೆ ಅದನ್ನ ಅಪ್ಲೈ ಮಾಡ್ಬೇಕಾಕೈತಿ ಅಷ್ಟೇ। ಇನ್ನ ದೇಶದ ಪ್ರಗತಿಗೋಸ್ಕರ ಸರ್ಕಾರ ಏನೋ ಒಂದು ಕೆಲಸ ಮಾಡಿದ್ರು ಇವ್ರಿಗೆ ಆಗಂಗಿಲ್ಲ, ಒಟ್ಟ ಆಗಂಗೇ ಇಲ್ಲ, ನಮಗ್ ಬೇಡ, ನಾವು ಪ್ರತಿಭಟಿಸ್ತೀವಿ, ಹೋರಾಟ ಮಾಡ್ತೀವಿ, ದೊಂಬಿ ಮಾಡ್ತೀವಿ, ಹಂಗ ಮಾಡ್ತೀವಿ ಅಂತ ಅಂಜಿಕೆ ಹಾಕೋದು, ಬ್ಲ್ಯಾಕ್ ಮೇಲ್ ಮಾಡೋದು। ಯಾಕಂದ್ರ ಇವ್ರ ಜೋಡಿ ಪ್ರಗತಿ ಪರರು ಅಂತ ಅನ್ನಿಸ್ಕೊಂಡವ್ರು ನಿಂತಾರ, ಇವ್ರಿಗೆ ಕುಮ್ಮಕ್ ಕೊಡ್ತಾರ, ಇಂಥ
ತಪ್ಪುಗಳನ್ನ ಮಾಡಬೇಡ್ರಪ್ಪ ತಮ್ಮಗೌಡ್ರಿ ಅಂತ ಬುದ್ಧಿ ಅಂತರೋರು ಹೇಳಂಗಿಲ್ಲ. ಹಿಂಗಾಗಿ ಪರಿಸ್ಥಿತಿ ಹದಗೆಟ್ಟು ಹೋಗೈತಿ. CAA ಬಂದ್ರ ಮುಸ್ಲಿಮ್ರಿಗೆ ಅನ್ಯಾಯ ಆಕೈತೆ ಅಂತ ಬಾಯ್ ಬಡ್ಕೊಂಡ್ರಿ. ನಮ್ಮ ಮುಸ್ಲಿಂ ಕಾನೂನು ವೈಯಕ್ತಿಕ ಕಾನೂನು ವಿರೋಧವಾಗೈತಿ ಅಂದ್ರಿ. ತ್ರಿವಳಿ ತಲಾಕು ಬೇಕು ಅಂದ್ರೆ 4 ಮದುವೆನೂ ಆಗ್ತೀನಂದ್ರಿ. ಎಲ್ಲಾನು ನೀವು ಅನ್ಕೊಂಡಂಗ ಆಗಬೇಕು ಅಂದ್ರೆ ಅದು ಹೆಂಗಾಕೈತಿ? CAA ಜಾರಿಗೆ ಬಂದೈತಿ, ಯಾರಿಗೆ ಪ್ರಾಬ್ಲಮ್ ಆಗೈತೇನು? ಮುಸ್ಲಿಮ್ರನ್ನೆಲ್ಲ ಓಡಿಸ್ಬಿಟ್ರನ್ರ ಪಾಕಿಸ್ತಾನಕ್ಕೆ, ಎಲ್ಲರೂ ಆರಾಮಾಗೆ ಬದುಕಕತ್ತಾರ. ಸುಮ್ಮ ಹಿಂಗೊಂದು ಗಲಭೆ ಹುಡ್ಸಕ ನಿಮ್ಮ ಮಾತುಗಳಿಂದ ಬಾಣ ಬಿಡಬೇಡ್ರಿ. ಅದು ಒಪ್ಪೋ ಅಂಥದ್ದು ಅಲ್ಲ, ನಡೆಯೋ ಅಂಥದ್ದು ಅಲ್ಲ. ಈ ರೀತಿ ಒಂದು ಕೆಟ್ಟ ನರೇಟಿವ್ ಸೃಷ್ಟಿ ಮಾಡುವಂಥ ಧ್ವನಿಗಳನ್ನ ಹತ್ತಿಕ್ಕೋ ತನಕನೂ ನಮ್ಮಲ್ಲಿ ಅಶಾಂತಿ ದೂರ ಆಗಂಗಿಲ್ಲ. ಅಷ್ಟ ಅಲ್ರಿ, ಒಳ್ಳೆ ಕೆಲಸಗಳನ್ನೂ ನಡೆಯಂಗಿಲ್ಲ. ಒಳ್ಳೆ ಕೆಲ್ಸಕ್ಕೆ 108 ವಿಘ್ನ ಅಂದಂಗ ಎಲ್ಲಾ ಕಡೆಯಿಂದ ವಿಘ್ನಗಳು ಬಂದು ಒಕ್ಕರ್ಸ್ಕೊಂತಾವ. ಪ್ರಕಾಶ್ ರಾಜ್ ಅವ್ರಂಥವ್ರು ಇಂಥದಕ್ಕೆಲ್ಲ ಮಾತಾಡಬೇಕು. ಪ್ರಕಾಶ್ ರಾಜ್ ಅವರ ಮಾತಾಡ್ರಿ, ಜಸ್ಟ್ ಆಸ್ಕ್ ಮಾಡ್ರಿ. ದಿನೇಶ್ ಅಮ್ಮಿನ್ಮಟ್ಟು ಅವರು, ನೀವು ಇದಕ್ಕೆಲ್ಲ ಮಾತಾಡ್ಬೇಕ್ರಿ. ನಿಮ್ಮತ್ತಿಗಿರೋ ಜ್ಞಾನ ನೀವು ಮಂದಿಗೆ ಹೇಳಬೇಕು. ಹಿಂಗೆ ಸತ್ಯಾಗ್ರಹ ಪ್ರತಿಭಟನೆಯಿಂದ ಏನೂ ಆಗಂಗಿಲ್ಲ. ಕಾನೂನು ಎಲ್ಲರಿಗೂ ಸಂವಿಧಾನಾತ್ಮಕವಾಗಿ ಎಲ್ಲ ನಡೆಯಾಕತ್ತೈತಿ. ಬಾಯ್ ಐತಂತ ಬಾಯಿ ಚಪ್ಪಳ ತಿರ್ಸ್ಕೊಳಕ ಪ್ರತಿಭಟನೆ ದೊಂಬಿ ಅಂತ ಮಾತಾಡಬಾರ್ದು ಅಂತ ತಿಳಿಸಿ ಹೇಳಬೇಕ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.